ಇರಾನ್ನ ಶಾಡೋ ಸುಪ್ರೀಂ ಲೀಡರ್ ಟು ಸುಪ್ರೀಂ ಲೀಡರ್ ಮುಜತಬಾ ಖಮೇನಿ ಹಿನ್ನೆಲೆಯೇನು? ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹತ್ಯೆಗೀಡಾದ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರ ಎರಡನೇ ಪುತ್ರನನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಮುಜತಬಾ ಖಮೇನಿ, ಇಬ್ರಾಹಿಂ ರೈಸಿ ಹಾಗೂ ಸಾದಿಕ್ ಲರ್ಜಾನಿ ಸುಪ್ರೀಂ ಲೀಡರ್ ರೇಸ್ನಲ್ಲಿದ್ದರೂ ಕ್ರಾಂತಿಕಾರಿ ಗಾರ್ಡ್ಗಳು ಮುಜತಬಾ ಕಡೆಗೆ ಒಲವು ತೋರಿದ ಕಾರಣ ತಜ್ಞರ ಸಭೆ ಮುಜತಬಾ ಅವರನ್ನ ಹೊಸ ಸುಪ್ರೀಂ ಲೀಡರ್ ಎಂದು ಅನುಮೋದಿಸಿದೆ. ಇದುವರೆಗೆ ಯಾವುದೇ ಸರ್ಕಾರಿ ಹುದ್ದೆ ಹೊಂದಿರದ ಮುಜತಬಾ ಇದ್ದಕ್ಕಿದ್ದಂತೆ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರೋದು ಜಗತ್ತಿನೆಲ್ಲೆಡೆ ಭಾರೀ ಚರ್ಚೆಯ ವಿಷಯವಾಗಿದೆ. ಮುಜತಬಾ ಹುಸೇನ್ ಖಮೇನಿ 1969ರಲ್ಲಿ ಪವಿತ್ರ ನಗರ ಮಶಾದ್ನಲ್ಲಿ ಜನಿಸಿದ್ರು. ಆಯತುಲ್ಲಾ ಅಲಿ ಖಮೇನಿ ಅವರ ಎರಡನೇ ಮಗ. ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಧರ್ಮಗುರುವಾಗಲು ಇಸ್ಲಾಮಿಕ್ ಥಿಯಾಲಜಿ ಅಧ್ಯಯನ ಮಾಡಿದ್ರು. ತಂದೆ ಸುಪ್ರೀಂ ಲೀಡರ್ ಆದ ನಂತರ ಮುಜತಬಾ ಕ್ರಾಂತಿಕಾರಿ ಗಾರ್ಡ್ಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ರು. ಇರಾನ್ ಇರಾಕ್ ಯುದ್ಧದ ಸಮಯದಲ್ಲಿ ಮುಜತಬಾ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಮುಜತಬಾ ಇದುವರೆಗೆ ಯಾವುದೇ ಸರ್ಕಾರಿ ಹುದ್ದೆ ಹೊಂದಿಲ್ಲದಿದ್ದರೂ ಹಿರಿಯ ಧರ್ಮಗುರುವಾಗಿ ಕಾರ್ಯನಿರ್ವಹಿಸದಿದ್ದರೂ ಸರ್ಕಾರಿ ಸಂಸ್ಥೆಗಳ ಮೇಲೆ ಭಾರೀ ಪ್ರಭಾವವನ್ನು ಹೊಂದಿದ್ದರು ಎಂದು ಹೇಳಲಾಗ್ತಿದೆ. ಇಡೀ ಇರಾನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಮುಜತಬಾ ಅವರ ನಿಯಂತ್ರಣದಲ್ಲಿತ್ತು ಎಂಬ ಟೀಕೆಗಳೂ ಇವೆ. ಸರ್ಕಾರಿ ಹುದ್ದೆ ಹೊಂದಿಲ್ಲದಿದ್ದರೂ ತಮ್ಮ ತಂದೆ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡ ಆರೋಪದ ಮೇಲೆ 2019ರಲ್ಲಿ ಅಮೆರಿಕ ಖಜಾನೆ ಇಲಾಖೆ ಮುಜತಬಾ ಮೇಲೆ ನಿರ್ಬಂಧವನ್ನ ವಿಧಿಸಿತ್ತು. ಕಳೆದ ವರ್ಷ ದಿವಂಗತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಸಂಭಾವ್ಯ ಉತ್ತರಾಧಿಕಾರಿಗಳ ಪಟ್ಟಿ ಮಾಡಿದ್ರು. ಆ ಪಟ್ಟಿಯಲ್ಲಿ ಮುಜತಬಾ ಅವರ ಹೆಸರು ಇರಲಿಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ. ಆದರೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯೊಂದಿಗೆ ಮುಜತಬಾ ಅವರ ಹೆಸರು ಅನಿರೀಕ್ಷಿತವಾಗಿಯೇ ಖಮೇನಿಯ ಉತ್ತರಾಧಿಕಾರಿಯಾಗಿ ಮುನ್ನೆಲೆಗೆ ಬಂದಿತ್ತು. ಸರ್ವೋಚ್ಚ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ವರದಿಯಾಗಿದೆ.